ನಮಸ್ಕಾರ. ಮೇಷರಾಶಿಯವರೇ, ಈ ಜುಲೈ 8 ಬುಧವಾರ, 9 ಗುರುವಾರ, 10 ಶುಕ್ರವಾರ ಮತ್ತು 11 ಶನಿವಾರದ ದಿನಾಂಕಗಳಲ್ಲಿ ಮೇಷರಾಶಿಯವರ ಮೇಲೆ ಒಂದು ವಿಚಿತ್ರವಾದ ಕರ್ಮ ಫಲದ ಕಾಲ ಪ್ರಾರಂಭವಾಗಲಿದೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸುವ 4 ಪ್ರಮುಖ ಗ್ರಹಗಳ ಚಲನೆಗಳು ನಡೆಯಲಿವೆ. ಜೀವನದಲ್ಲಿ ನಮಗೆ ಒಂದು ಕಷ್ಟ ಬಂದಿದೆ ಎಂದರೆ ಅದು ನಮ್ಮನ್ನು ನಾಶ ಮಾಡಲು ಬರುವುದಿಲ್ಲ. ನಮ್ಮ ಸುತ್ತಲಿರುವ ಮನುಷ್ಯರ ಅಸಲಿ ಬಣ್ಣ ಏನೆಂದು ತೋರಿಸಲು ಬರುತ್ತದೆ. ಈ ಜುಲೈ 8 ರಿಂದ 11 ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ಸರಿಯಾಗಿ ಇದೇ ನಡೆಯಲಿದೆ. ಜೀವನದಲ್ಲಿ ನಾವು ಎಷ್ಟು ಸಂಪಾದಿಸಿದೆವು ಎನ್ನುವುದು ಮುಖ್ಯವಲ್ಲ, ಎಷ್ಟು ಜನ ನಂಬಿಕಸ್ಥ ಮನುಷ್ಯರನ್ನು ಸಂಪಾದಿಸಿಕೊಂಡೆವು ಎನ್ನುವುದೇ ಮುಖ್ಯ. ಮೇಷರಾಶಿಯವರು ಇಷ್ಟೊಂದು ಮಾನಸಿಕ ಒತ್ತಡಗಳು ಮತ್ತು ಶನಿಯ ತೊಂದರೆಗಳನ್ನು ತಡೆದುಕೊಂಡು ನಿಲ್ಲಲು ದೇವರು ನಿಮಗೆ ಒಂದು ಅದ್ಭುತವಾದ ವರವನ್ನು ಸಹ ನೀಡಿದ್ದಾನೆ. ನಿಮ್ಮ ಜಾತಕದಲ್ಲಿ 4ನೇ ಮನೆಯಲ್ಲಿ ಉಚ್ಚಸ್ಥಾನದ ಗುರು ಅತ್ಯಂತ ಶಕ್ತಿಶಾಲಿಯಾಗಿ ನೆಲೆಸಿದ್ದಾನೆ. ಇದರಿಂದಾಗಿ ಮತ್ತು ಜುಲೈ 16 ನಂತರ ಸೇರಲಿರುವ ಸೂರ್ಯನ ಅದ್ಭುತ ಸಂಯೋಜನೆಯಿಂದಾಗಿ ಈ ಜುಲೈ 8 ರಿಂದ 11 ದಿನಾಂಕಗಳ ಮಧ್ಯದ ಅವಧಿಯಲ್ಲಿ ರಿಯಲ್ ಎಸ್ಟೇಟ್ ರಂಗದಲ್ಲಿ ಇರುವವರಿಗೆ, ಹೊಸದಾಗಿ ಸ್ವಂತ ಮನೆ ಖರೀದಿಸಬೇಕೆಂದುಕೊಂಡವರಿಗೆ ಅಥವಾ ವಾಹನ ಖರೀದಿ ವಿಷಯಗಳಲ್ಲಿ ಸ್ಪಷ್ಟವಾದ ತಿರುಗೇಟಿಲ್ಲದ ಪ್ರಗತಿ ಕಂಡುಬರಲಿದೆ. ಎಷ್ಟು ದಿನಗಳಿಂದ ನಿಂತು ಹೋಗಿದ್ದರೂ ನಿಮ್ಮ ಸ್ವಂತ ಮನೆಯ ಕನಸು ನನಸಾಗುವ ದಿನಗಳು ಸಹ ತುಂಬಾ ಹತ್ತಿರದಲ್ಲೇ ಇವೆ. ಕಾಲವು ನಿಮ್ಮನ್ನು ಪರೀಕ್ಷಿಸುತ್ತಿದ್ದರೂ ಗುರುವಿನ ರಕ್ಷಣೆಯ ಕಾರಣದಿಂದಾಗಿ ನೀವು ಜಯಗಳಿಸಿಯೇ ತೀರುತ್ತೀರಿ. ಈ ಜುಲೈ 8 ರಿಂದ 11 ದಿನಾಂಕಗಳ ಅವಧಿಯು ನಿಮ್ಮ ಮುಂದೆ ಕೆಲವು ಕಹಿ ಸತ್ಯಗಳನ್ನು ಮತ್ತು ಇನ್ನೂ ಕೆಲವು ಅದ್ಭುತವಾದ ಅವಕಾಶಗಳನ್ನು ತರಲಿದೆ. ಮುಖ್ಯವಾಗಿ ಕಳೆದ ಕೆಲವು ಸಮಯದಿಂದ ಎಷ್ಟು ಕಷ್ಟಪಟ್ಟರೂ ಫಲಿತಾಂಶ ಕಾಣುತ್ತಿಲ್ಲವೆಂದು ಬಾಧೆಪಡುತ್ತಾ, ಜೀವನದಲ್ಲಿ ಏಕೆ ಹೀಗೆ ನಡೆಯುತ್ತಿದೆಯೋ ಅರ್ಥವಾಗದೆ ತೊಂದರೆ ಪಡುತ್ತಿರುವವರಿಗೆ ಈ 4 ದಿನಗಳ ಪರಿಸ್ಥಿತಿಗಳು ಸ್ಪಷ್ಟವಾಗಿ ಅರ್ಥವಾಗುತ್ತವೆ. ಇಲ್ಲಿಯವರೆಗೆ ಏಕೆ ಕೆಲವು ಕೆಲಸಗಳು ನಿಂತು ಹೋದವು, ಏಕೆ ಕೆಲವು ಅವಕಾಶಗಳು ನಿಮ್ಮ ಕೈಯವರೆಗೆ ಬಂದು ಕೈತಪ್ಪಿ ಹೋದವು, ಏಕೆ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬಂದು ನಿಮ್ಮನ್ನು ಬಾಧಿಸಿದರು ಎಂಬ ವಿಷಯಗಳ ಹಿಂದಿರುವ ಕಾರಣಗಳನ್ನು ನೀವು ತಿಳಿದುಕೊಳ್ಳುತ್ತೀರಿ. ಇದಕ್ಕೆ ಕಾರಣ ಏನೆಂದರೆ, ಪ್ರಸ್ತುತ 12ನೇ ಮನೆಯಲ್ಲಿ ಸಂಚರಿಸುತ್ತಿರುವ ಶನಿ, ಅಂದರೆ ಶನಿಯ ಕಾರಣದಿಂದಾಗಿ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬವಾಗಬಹುದು. ಹಾಗೆಯೇ ಲಗ್ನಾಧಿಪತಿಯಾದ ಮಂಗಳನು ಧನಸ್ಥಾನದಲ್ಲಿ ತಿಂಗಳಿಡೀ ಇರುವುದರಿಂದ ಆರ್ಥಿಕ ವ್ಯವಹಾರಗಳಲ್ಲಿ ಚುರುಕುತನ ಇರುತ್ತದೆ, ಆದರೆ ಮನೆಯಲ್ಲಿ ವಾದಗಳು ಹೆಚ್ಚಾಗುತ್ತವೆ. ಆದರೆ ಚತುರ್ಥ ಸ್ಥಾನದಲ್ಲಿ ನೆಲೆಸಿರುವ ಗುರುವು ಒಂದು ದೊಡ್ಡ ರಕ್ಷಣಾ ಕವಚದಂತೆ ಇರುತ್ತಾನೆ, ನಿಮಗೆ ಬರುವ ಪ್ರತಿಯೊಂದು ಅಡಚಣೆಯನ್ನು ನಿವಾರಿಸುತ್ತಾನೆ. ಈ ಜುಲೈ 8 ರಿಂದ 11 ದಿನಾಂಕಗಳ ಮಧ್ಯೆ ನಿಮ್ಮ ದೈನಂದಿನ ಜೀವನದಲ್ಲಿ ಎದುರಾಗುವ ಪರಿಸ್ಥಿತಿಗಳು ಹೀಗೆಯೇ ಸಾಗಲಿವೆ. ಆದರೆ ಈಗ ನಾನು ಹೇಳಲಿರುವ ವಿಷಯಗಳು ಕೇವಲ ನಿಮ್ಮ ಕಳೆದ ಕಷ್ಟಗಳ ಬಗ್ಗೆ ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗಲಿರುವ ಹೊಸ ಬದಲಾವಣೆಗಳ ಬಗ್ಗೆಯೂ ತಿಳಿಸುತ್ತವೆ. ನಿಮ್ಮ ಒಳ್ಳೆಯತನವನ್ನು ಉಪಯೋಗಿಸಿಕೊಂಡು ನಿಮ್ಮನ್ನು ದೂರ ಮಾಡಿದವರು, ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆಪಟ್ಟವರು, ನೀವು ಪಟ್ಟ ಕಷ್ಟಗಳನ್ನು ನೋಡಿಯೂ ಪಟ್ಟಿಸಿಕೊಳ್ಳದವರು ಈಗ ನಿಮ್ಮನ್ನು ಮತ್ತೊಂದು ಕೋನದಲ್ಲಿ ನೋಡಲಿದ್ದಾರೆ. ಅಷ್ಟೇ ಅಲ್ಲದೆ, ನಿಮ್ಮ ಜೀವನಕ್ಕೆ ಮತ್ತೆ ಬರಬೇಕೆಂದು ಪ್ರಯತ್ನಿಸುತ್ತಿರುವ ಕೆಲವು ವ್ಯಕ್ತಿಗಳ ಬಗ್ಗೆಯೂ ನೀವು ತಿಳಿದುಕೊಳ್ಳಲಿದ್ದೀರಿ. ಮುಖ್ಯವಾಗಿ ನಿಮ್ಮನ್ನು ವಂಚಿಸಿದವರ ಬಗ್ಗೆ, ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಳಗೊಳಗೆ ಕುಗ್ಗಿ ಹೋಗುತ್ತಿರುವವರ ಬಗ್ಗೆ, ನಿಮ್ಮ ಜೀವನಕ್ಕೆ ಮತ್ತೆ ಹೆಜ್ಜೆ ಇಡಬೇಕೆಂದು ನೋಡುತ್ತಿರುವ 3 ವ್ಯಕ್ತಿಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳಲಿದ್ದೇವೆ. ಅವರ ಅಸಲಿ ಉದ್ದೇಶವೇನು, ಅವರನ್ನು ಹೇಗೆ ಗುರುತಿಸಬೇಕು, ಎಂತಹ ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು ಎಂಬ ವಿಷಯಗಳ ಜೊತೆಗೆ ಅವರ ಹೆಸರುಗಳಲ್ಲಿ ಇರುವ 3 ಅಕ್ಷರಗಳು ಏನೆಂದು ಸಹ ನೀವು ತಿಳಿದುಕೊಳ್ಳಲಿದ್ದೀರಿ. ಆದ್ದರಿಂದ ಈ ವಿಷಯವನ್ನು ಕೊನೆಯವರೆಗೂ ತಪ್ಪದೇ ಕೇಳಿ. ಈ ಜುಲೈ 8 ರಿಂದ 11 ದಿನಾಂಕಗಳಲ್ಲಿ ಮೇಷರಾಶಿಯವರಿಗೆ ಒಂದು ವಿಶೇಷವಾದ ಕರ್ಮ ಫಲದ ಕಾಲ ಪ್ರಾರಂಭವಾಗಲಿದೆ. ತುಂಬಾ ಕಾಲದಿಂದ ನಿಮ್ಮ ಮನಸ್ಸಿನಲ್ಲಿ ಕೊರೆಯುತ್ತಿದ್ದ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳು ದೊರೆಯುವ ಸಮಯವೂ ಹತ್ತಿರವಾಗುತ್ತಿದೆ. ಈ ಜುಲೈ ತಿಂಗಳು ನಿಮಗೆ ಪೂರ್ತಿಯಾಗಿ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ. ಆದರೆ ಒಂದು ಕಡೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲು ಅಗತ್ಯವಿರುವ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತಿದ್ದರೆ, ಮತ್ತೊಂದು ಕಡೆ ಮಾನಸಿಕ ಒತ್ತಡಗಳು, ಕೌಟುಂಬಿಕ ವ್ಯವಹಾರಗಳು ನಿಮ್ಮನ್ನು ತೀವ್ರವಾಗಿ ಪರೀಕ್ಷಿಸುತ್ತವೆ. ಅದಕ್ಕಾಗಿಯೇ ಈ ವಿಷಯವನ್ನು ಪ್ರತಿ ಮೇಷರಾಶಿಯವರು ಪೂರ್ತಿಯಾಗಿ ಕೇಳಬೇಕು, ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ. ದೇವರ ಅನುಗ್ರಹ ಚಾನೆಲ್ ವೀಕ್ಷಿಸುತ್ತಿರುವ ಮೇಷರಾಶಿಯವರು ಓಂ ನಮಃಶಿವಾಯ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ಹಾಗೆಯೇ ಈ ಮಾಹಿತಿಗೆ ಒಂದು ಲೈಕ್ ನೀಡಿ ಸಪೋರ್ಟ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಲೈಕ್ ಮತ್ತೊಬ್ಬ ಮೇಷರಾಶಿಯ ವ್ಯಕ್ತಿಗೂ ಈ ಮಾಹಿತಿ ತಲುಪುವಂತೆ ಮಾಡುತ್ತದೆ. ಈ ಜುಲೈ 8 ರಿಂದ 11 ದಿನಾಂಕಗಳ ಮಧ್ಯೆ ನಿಮ್ಮ ಅಂತರಂಗದಲ್ಲಿ ಒಂದು ದೊಡ್ಡ ಮಾನಸಿಕ ಹೋರಾಟ ನಡೆಯಲಿದೆ.
ನಿಮ್ಮ ಜಾತಕದಲ್ಲಿ ಪ್ರಸ್ತುತ 5ನೇ ಮನೆಯಲ್ಲಿ ಕೇತು ಭಗವಾನನು ಸಂಚರಿಸುತ್ತಿರುವುದರಿಂದ ಈ 4 ದಿನಗಳಲ್ಲಿ ನಿಮಗೆ ಆಗಾಗ ಅಕಾರಣವಾಗಿ ಯಾವುದೋ ತಿಳಿಯದ ಭಯ ಅಂದರೆ ಆತಂಕದ ಭಾವನೆ ತೀವ್ರವಾಗಿ ಕಾಡುತ್ತಿರುತ್ತದೆ. ಅಸಲು ಈ ಕೆಲಸವನ್ನು ನಾನು ಮಾಡಬಲ್ಲೆನಾ, ನನ್ನಿಂದ ಆಗುತ್ತದೋ ಇಲ್ಲವೋ ಎಂಬ ಅನಗತ್ಯ ಸಂಶಯಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುತ್ತವೆ. ಈ ಭಯಗಳನ್ನು ಮತ್ತು ನಕಾರಾತ್ಮಕತೆಯನ್ನು ನೀವು ಕೇವಲ ಧ್ಯಾನದ ಮೂಲಕ ಮಾತ್ರ ಪೂರ್ತಿಯಾಗಿ ಜಯಿಸಲು ಸಾಧ್ಯವಾಗುತ್ತದೆ. ಇದರ ಜೊತೆಗೆ ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ಶನಿದೇವರ ಸಂಚಾರ ಮುಂದುವರಿಯುತ್ತಿರುತ್ತದೆ. ಇದರ ಪ್ರಭಾವದಿಂದಾಗಿ ಈ ಜುಲೈ 8ರಿಂದ 11ರ ದಿನಾಂಕಗಳ ಮಧ್ಯದ ಅವಧಿಯಲ್ಲಿ ನಿಮಗೆ ಅನಗತ್ಯವಾದ ದೂರದ ಪ್ರಯಾಣಗಳು ಎದುರಾಗುವುದು, ಆಕಸ್ಮಿಕವಾಗಿ ಆಸ್ಪತ್ರೆಯ ಖರ್ಚುಗಳಾಗುವುದು ಅಥವಾ ರಾತ್ರಿ ವೇಳೆ ಸರಿಯಾಗಿ ನಿದ್ರೆ ಬಾರದಿರುವುದು ಮುಂತಾದ ತೊಂದರೆಗಳು ತಲೆದೂರುತ್ತವೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ನಿಮಗೆ ತುಂಬಾ ಯೋಜನಾಬದ್ಧವಾದ ಖರ್ಚುಗಳು ಎಷ್ಟೋ ಅಗತ್ಯ. ಆದರೆ ಮೇಷರಾಶಿಯವರು ಇಷ್ಟೊಂದು ಮಾನಸಿಕ ಒತ್ತಡಗಳು ಮತ್ತು ಶನಿಯ ತೊಂದರೆಗಳನ್ನು ತಡೆದುಕೊಂಡು ನಿಲ್ಲಲು ದೇವರು ನಿಮಗೆ ಒಂದು ಅದ್ಭುತವಾದ ವರವನ್ನು ನೀಡಿದ್ದಾನೆ. ನಿಮ್ಮ ಜಾತಕದಲ್ಲಿ 4ನೇ ಮನೆಯಲ್ಲಿ ಉಚ್ಚಗುರುವು ಅತ್ಯಂತ ಶಕ್ತಿಶಾಲಿಯಾಗಿ ನೆಲೆಸಿದ್ದಾನೆ. ಇದರಿಂದಾಗಿ ಮತ್ತು ಜುಲೈ 16ರ ನಂತರವೂ ಸೇರಲಿರುವ ಸೂರ್ಯನ ಅದ್ಭುತ ಸಂಯೋಜನೆಯಿಂದಾಗಿ ಈ ಜುಲೈ 8ರಿಂದ 11ರ ದಿನಾಂಕಗಳ ಮಧ್ಯದ ಅವಧಿಯಲ್ಲಿ ರಿಯಲ್ ಎಸ್ಟೇಟ್ ರಂಗದಲ್ಲಿ ಇರುವವರಿಗೆ ಆಗಲಿ, ಹೊಸದಾಗಿ ಸ್ವಂತ ಮನೆ ಖರೀದಿಸಬೇಕೆಂದುಕೊಂಡವರಿಗೆ ಆಗಲಿ ಅಥವಾ ವಾಹನ ಖರೀದಿ ವಿಷಯಗಳಲ್ಲಿ ಸ್ಪಷ್ಟವಾದ ತಿರುಗೇಟಿಲ್ಲದ ಪ್ರಗತಿ ಕಾಣಿಸುತ್ತದೆ. ಇಷ್ಟು ದಿನ ನಿಂತು ಹೋಗಿದ್ದ ನಿಮ್ಮ ಸ್ವಂತ ಮನೆಯ ಕನಸು ನನಸಾಗುವ ದಿನಗಳು ಸಹ ತುಂಬಾ ಹತ್ತಿರದಲ್ಲಿವೆ. ಕಾಲವು ನಿಮ್ಮನ್ನು ಪರೀಕ್ಷಿಸುತ್ತಿರುವ ಸ್ಥಿತಿಯಲ್ಲಿ ಇರುವ ಗುರುವಿನ ರಕ್ಷಣೆಯ ಕಾರಣದಿಂದಾಗಿ ನೀವು ಯಶಸ್ಸು ಸಾಧಿಸಿಯೇ ತೀರುತ್ತೀರಿ. ಪ್ರಸ್ತುತ ನಿಮ್ಮ ಧನಸ್ಥಾನದಲ್ಲಿ ಮಂಗಳನ ಸಂಚಾರ ಬಲವಾಗಿದೆ. ಇದು ನಿಮಗೆ ಆರ್ಥಿಕವಾಗಿ ಒಳ್ಳೆಯ ಲಾಭಗಳನ್ನು, ಧನದ ಹರಿವನ್ನು ತಂದುಕೊಡುತ್ತದೆ. ಆದರೆ ಅದರ ಜೊತೆಯಲ್ಲೇ ನಿಮ್ಮ ಮಾತುಗಳಲ್ಲಿ ತಿಳಿಯದ ಕಾಠಿಣ್ಯವನ್ನು, ವಿಪರೀತವಾದ ಆವೇಶವನ್ನು ಸಹ ಹೆಚ್ಚಿಸುತ್ತದೆ. ನೆನಪಿಟ್ಟುಕೊಳ್ಳಿ, ಈ 4 ದಿನಗಳಲ್ಲಿ ನಿಮ್ಮ ಬಾಯಿಂದ ಬರುವ ಒಂದೇ ಮಾತು ಸಾಕಾಗುತ್ತದೆ. ನಿಮ್ಮ ಒಳ್ಳೆಯತನವನ್ನು ಪಕ್ಕಕ್ಕಿಟ್ಟು ನಿಮ್ಮ ಸ್ವಂತ ಮನುಷ್ಯರೇ ನಿಮಗೆ ಶತ್ರುಗಳಾಗಿ ಬದಲಾಗಲು. ಅದಕ್ಕಾಗಿಯೇ ನಿಮ್ಮ ಕೋಪಕ್ಕೆ ಕಡಿವಾಣ ಹಾಕಿ. ಈ ದಿನಗಳಲ್ಲಿ ಎದುರಿನವರು ಎಷ್ಟೇ ಕೆರಳಿಸಿದರೂ ಮೌನವಾಗಿರುವುದೇ ನಿಮ್ಮ ಜೀವನಕ್ಕೆ ಶ್ರೀರಾಮ ರಕ್ಷೆ. ಈ ಜುಲೈ 8ರಿಂದ 11ರ ದಿನಾಂಕಗಳ ಮಧ್ಯೆ ಮೇಷರಾಶಿಯವರಿಗೆ ಕರ್ಮವು ತನ್ನ ಕೆಲಸವನ್ನು ತಾನು ತುಂಬಾ ವೇಗವಾಗಿ ಪ್ರಾರಂಭಿಸಲಿದೆ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ನಿಮಗೆ ಅರ್ಥವಾಗದೆಯೇ ಇದ್ದ ಎಷ್ಟೋ ವಿಷಯಗಳು, ರಹಸ್ಯಗಳು ಈಗ ಒಂದೊಂದಾಗಿ ನಿಮಗೆ ತುಂಬಾ ಸ್ಪಷ್ಟವಾಗಿ ಕಾಣಿಸಲು ಮೊದಲಾಗುತ್ತವೆ. ಅಸಲು ನಿಮಗಾಗಿ ನಿಜವಾಗಿಯೂ ಯಾರು ಯೋಚಿಸುತ್ತಿದ್ದಾರೆ, ಯಾರು ಕೇವಲ ನಿಮ್ಮ ಮುಂದೆ ನಟಿಸುತ್ತಿದ್ದಾರೆ ಎಂಬ ಪಚ್ಚಿ ಸತ್ಯಗಳು ಸಹ ನಿಮಗೆ ಅರ್ಥವಾಗುವ ದಿನಗಳು ಹತ್ತಿರ ಬರಲಿವೆ. ನೀವು ಇನ್ಮುಂದೆ ಯಾರ ಮೇಲೆ ನಂಬಿಕೆ ಇಡಬೇಕು ಎಂಬ ಒಂದು ಸ್ಪಷ್ಟತೆ ಸಹ ನಿಮಗೆ ಬರಲಿದೆ. ಏಕೆಂದರೆ ಮೇಷರಾಶಿಯವರು ಸಾಮಾನ್ಯವಾಗಿ ತುಂಬಾ ಧೈರ್ಯ, ಆತ್ಮವಿಶ್ವಾಸ ಮತ್ತು ಜೀವನದಲ್ಲಿ ಹೇಗಾದರೂ ಮುಂದೆ ಹೋಗಬೇಕೆಂಬ ಗಟ್ಟಿ ತಪಸ್ಸು ಹೊಂದಿರುವ ವ್ಯಕ್ತಿಗಳು. ಹೊರಗಡೆ ನೀವು ತುಂಬಾ ಬಲಶಾಲಿಯಾಗಿ ಕಾಣಿಸುತ್ತಿರುತ್ತೀರಿ. ನಿಮ್ಮ ಸಮಸ್ಯೆಗಳನ್ನು ನೀವೇ ಒಂಟಿಯಾಗಿ ಎದುರಿಸಬೇಕೆಂದು ನಿರಂತರವಾಗಿ ಪ್ರಯತ್ನಿಸುತ್ತಿರುತ್ತೀರಿ. ಆದರೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಬಾಧೆ ಇದೆಯೋ, ಎಷ್ಟು ವೇದನೆ ಇದೆಯೋ ನಿಮ್ಮ ಸುತ್ತಲಿರುವ ತುಂಬಾ ಜನರಿಗೆ ಸ್ವಲ್ಪವೂ ತಿಳಿಯುವುದಿಲ್ಲ. ಏಕೆಂದರೆ ನೀವು ನಿಮ್ಮ ದೌರ್ಬಲ್ಯಗಳನ್ನು ಯಾರ ಮುಂದೆಯೂ ಹೊರಹಾಕಲು ಇಷ್ಟಪಡುವುದಿಲ್ಲ. ನಿಮ್ಮ ಕಷ್ಟಗಳನ್ನೆಲ್ಲ ನಿಮ್ಮಲ್ಲೇ ಬಚ್ಚಿಟ್ಟುಕೊಂಡು ಮುಂದಕ್ಕೆ ಸಾಗಿಹೋಗುತ್ತಿರುತ್ತೀರಿ. ಈ ಜುಲೈ 8ರಿಂದ 11ರ ದಿನಾಂಕಗಳ ಮಧ್ಯೆ ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಮನುಷ್ಯರನ್ನು ಒಂದು ಹೊಸ ಕೋನದಲ್ಲಿ ನೋಡಬೇಕಾದ ಸಮಯ ಬಂದಿದೆ. ಏಕೆಂದರೆ ಪ್ರತಿಯೊಬ್ಬರೂ ನಿಮ್ಮಂತೆ ಯೋಚಿಸುವುದಿಲ್ಲ. ಪ್ರತಿಯೊಬ್ಬರದೂ ನಿಮ್ಮಂತಹ ಒಳ್ಳೆಯ ಮನಸ್ಸು ಆಗಿರುವುದಿಲ್ಲ. ಕೆಲವರು ನಿಮ್ಮ ಹತ್ತಿರ ಕೇವಲ ಅವರ ಅಗತ್ಯಕ್ಕಾಗಿ ಮಾತ್ರ ಬರುತ್ತಾರೆ. ಕೆಲವರು ನಿಮ್ಮ ಒಳ್ಳೆಯತನವನ್ನು ಉಪಯೋಗಿಸಿಕೊಳ್ಳಲು ಮಾತ್ರ ನಿಮ್ಮ ಹತ್ತಿರ ಬರುತ್ತಿರುತ್ತಾರೆ. ಇನ್ನು ಕೆಲವರು ನಿಮ್ಮ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ಕೊನೆಗೆ ಆ ಮಾಹಿತಿಯನ್ನು ನಿಮಗೆ ವಿರೋಧವಾಗಿ ಉಪಯೋಗಿಸುವ ಕುಟಿಲ ಪ್ರಯತ್ನ ಮಾಡುತ್ತಾರೆ. ನಿಮ್ಮ ಜೀವನದಲ್ಲಿ ಹೀಗೆ ಏಕೆ ನಡೆಯುತ್ತಿದೆಯೋ ತುಂಬಾ ಕಾಲದಿಂದ ನೀವು ಯೋಚಿಸುತ್ತಲೇ ಇರುತ್ತೀರಿ. ಅದಕ್ಕೆ ಕಾರಣ ಕೇವಲ ನಿಮ್ಮ ದುರದೃಷ್ಟ ಮಾತ್ರವಲ್ಲ, ನಿಮ್ಮ ಸುತ್ತಲಿರುವ ಕೆಲವು ವ್ಯಕ್ತಿಗಳ ವರ್ತನೆ ಕೂಡ ಮುಖ್ಯವಾದ ಕಾರಣ. ಮೇಷರಾಶಿಯವರೇ, ಮುಖ್ಯವಾಗಿ ನೀವು ಯಾರನ್ನಾದರೂ ನಂಬಿದರೆ ಪೂರ್ತಿಯಾಗಿ ಕುರುಡಾಗಿ ನಂಬುತ್ತೀರಿ. ಯಾರನ್ನಾದರೂ ಮನಪೂರ್ವಕವಾಗಿ ಒಪ್ಪಿಕೊಂಡರೆ ಅವರಿಗಾಗಿ ಎಂತಹ ತ್ಯಾಗ ಮಾಡಲು ಹಿಂಜರಿಯುವುದಿಲ್ಲ. ಆದರೆ ನಿಮಗಿರುವ ಆ ಗುಣವೇ ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ದೊಡ್ಡ ಪರೀಕ್ಷೆಗಳಿಗೆ ಕಾರಣವಾಯಿತು. ನೀವು ನಂಬಿದವರೇ ನಿಮ್ಮನ್ನು ದಾರುಣವಾಗಿ ವಂಚಿಸಿದ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಇವೆ. ನೀವು ಪ್ರಾಣ ಕೊಟ್ಟು ಸಹಾಯ ಮಾಡಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ ಪರಿಸ್ಥಿತಿಗಳು ಸಹ ಇವೆ. ನೀವು ಬೆಳೆಯಬೇಕೆಂದು ಗಟ್ಟಿಯಾಗಿ ಪ್ರಯತ್ನಿಸಿದ ಪ್ರತಿಯೊಂದು ಬಾರಿಯೂ ಯಾರೋ ಒಬ್ಬರು ಅಡ್ಡಲಾಗಿ ನಿಂತು ನಿಮ್ಮ ದಾರಿಯನ್ನು ಮುಚ್ಚುತ್ತಿದ್ದಾರೆ. ಒಂದು ಕೆಲಸ ಇನ್ನೂ ಪೂರ್ತಿಯಾಗುತ್ತದೆ ಅಂದುಕೊಂಡ ತರುಣದಲ್ಲಿ
ಮತ್ತೊಂದು ಹೊಸ ಸಮಸ್ಯೆ ಬಂದು ಆ ಕೆಲಸವನ್ನು ನಿಲ್ಲಿಸಿಬಿಟ್ಟಿತು. ನೀವು ಸ್ವಲ್ಪ ಪ್ರಶಾಂತವಾಗಿ ಸಂತೋಷವಾಗಿ ಇರಬೇಕೆಂದುಕೊಂಡಾಗಲೆಲ್ಲ ಯಾರೋ ಒಬ್ಬರು ಬಂದು ನಿಮ್ಮ ಮನಃಶಾಂತಿಯನ್ನು ಪೂರ್ತಿಯಾಗಿ ಕೆಡಿಸುತ್ತಿದ್ದಾರೆ. ಈ ವಿಷಯಗಳು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಪದೇ ಪದೇ ನಡೆದಿರಬಹುದು. ನೀವು ಗತಕಾಲದಲ್ಲಿ ಯಾರಿಗಾದರೂ ಮಾಡಿದ ಸಹಾಯಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಸಮಾಜದಲ್ಲಿ ಯಾರಿಗಾದರೂ ಅಗತ್ಯ ಬಂದರೆ ನಿಮ್ಮ ಕೆಲಸ ಪಕ್ಕಕ್ಕಿಟ್ಟು ಮೊದಲು ಸ್ಪಂದಿಸಿದ ವ್ಯಕ್ತಿ ನೀವು. ಅವರ ಕೆಲಸಗಳಿಗಾಗಿ ನಿಮ್ಮ ಸಮಯವನ್ನು, ನಿಮ್ಮ ಪ್ರೀತಿಯನ್ನು ಧಾರೆ ಎರೆದ ವ್ಯಕ್ತಿ ಕೂಡ ನೀವೇ. ಆದರೆ ನಿಮಗೆ ಒಂದು ಅವಕಾಶ ಬಂದಾಗ ಅದೇ ವ್ಯಕ್ತಿಗಳಲ್ಲಿ ಎಷ್ಟು ಜನ ನಿಮ್ಮ ಪಕ್ಕದಲ್ಲಿ ನಿಂತರು ಎಂದು ನಿಮಗೆ ನೀವು ಪ್ರಶ್ನೆ ಹಾಕಿಕೊಂಡರೆ ತುಂಬಾ ಜನರಿಗೆ ಉತ್ತರ ತುಂಬಾ ಬಾಧಾದಾಯಕವಾಗಿಯೇ ಇರುತ್ತದೆ. ಯಾಕೆಂದರೆ ಅವರ ಅಗತ್ಯ ತೀರಿದ ನಂತರ ತುಂಬಾ ಜನ ನಿಮಗೆ ದೂರವಾದರು. ಕನಿಷ್ಠ ನಿಮ್ಮ ದೂರವಾಣಿ ಕರೆಗಳಿಗೂ ಸ್ಪಂದಿಸಲಿಲ್ಲ. ನಿಮ್ಮ ಬಾಧೆಯನ್ನು ಅಸಲು ಪಟ್ಟಿಸಿಕೊಳ್ಳಲಿಲ್ಲ. ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಕನಿಷ್ಠ ಪ್ರಯತ್ನವನ್ನು ಮಾಡಲಿಲ್ಲ. ಹೊರಗಡೆ ನಗುತ್ತಾ ಕಾಣಿಸಿದರೂ ಒಳಗಡೆ ಮಾತ್ರ ಇಷ್ಟೊಂದು ಆಲೋಚನೆಗಳೊಂದಿಗೆ, ಇಷ್ಟೊಂದು ಬಾಧೆಗಳೊಂದಿಗೆ ನೀವು ಒಂಟಿಯಾಗಿ ಹೋರಾಡುತ್ತಲೇ ಇದ್ದೀರಿ. ಆದರೆ ಜುಲೈ 8ರಿಂದ 11ರ ದಿನಾಂಕಗಳಿಂದ ಕರ್ಮಸಿದ್ಧಾಂತದ ಮೂಲಕ ಇವೆಲ್ಲದಕ್ಕೂ ಸಹ ಉತ್ತರ ದೊರೆಯಲಿದೆ. ಈ ಜುಲೈ 8ರಿಂದ 11ರ ದಿನಾಂಕಗಳು ನಿಮಗೆ ಒಂದು ಅದ್ಭುತವಾದ ಸ್ಪಷ್ಟತೆಯನ್ನು ತರಲಿವೆ. ಯಾರನ್ನು ನಿಮ್ಮ ಜೀವನದಿಂದ ದೂರ ಇಡಬೇಕು ಎಂಬ ವಿಷಯಗಳಲ್ಲಿ ನಿಮಗೆ ಪಕ್ಕಾ ಸ್ಪಷ್ಟತೆ ಬರುತ್ತದೆ. ಇಷ್ಟು ದಿನ ನೀವು ಗಮನಿಸದೆಯೇ ಬಿಟ್ಟುಬಿಟ್ಟ, ಪಟ್ಟಿಸಿಕೊಳ್ಳದ ಕೆಲವು ದೈವಿಕ ಸಂಕೇತಗಳು ಈಗ ನಿಮಗೆ ಅರ್ಥವಾಗಲು ಪ್ರಾರಂಭವಾಗುತ್ತವೆ. ಯಾಕೆಂದರೆ ಈಗ ಕರ್ಮದ ಚಿತ್ರಣ ಉಲ್ಟಾ ತಿರುಗಲು ಮೊದಲಾಗಿದೆ. ನೀವು ಮೌನವಾಗಿದ್ದೀರಿ ಎಂದು, ಯಾವುದಕ್ಕೂ ಸ್ಪಂದಿಸುವುದಿಲ್ಲ ಎಂದು, ನೀವು ಎಂದಿಗೂ ಹೀಗೇ ಮೋಸ ಹೋಗುತ್ತಿರುತ್ತೀರಿ ಎಂದುಕೊಂಡ ವ್ಯಕ್ತಿಗಳು ಈಗ ಈ 4 ದಿನಗಳಲ್ಲಿ ತಮ್ಮ ತಪ್ಪುಗಳನ್ನು ತಾವೇ ಗುರುತಿಸಲು ಮೊದಲು ಮಾಡುತ್ತಾರೆ. ನೀವು ಅವರ ಜೀವನದಲ್ಲಿ ಇದ್ದಾಗ ಎಷ್ಟು ಬೆಲೆಯುಳ್ಳ ವ್ಯಕ್ತಿಯಾಗಿದ್ದಿರಿ, ನಿಮ್ಮ ಬೆಲೆ ಏನೆಂದು ಈಗ ಅವರಿಗೆ ಚೆನ್ನಾಗಿ ಅರ್ಥವಾಗುತ್ತದೆ. ನೀವು ಅವರಿಗೆ ದೂರವಾದ ನಂತರ ಕೆಲವು ಅದ್ಭುತವಾದ ಅವಕಾಶಗಳು ಅವರ ಜೀವನದಿಂದಲೂ ದೂರವಾಗಿ ಹೋಗಿವೆ. ಇಷ್ಟು ದಿನ ನೀವು ಅವರಿಗೆ ನೀಡಿದ ಸ್ವಚ್ಛವಾದ ಪ್ರೀತಿ, ನಂಬಿಕೆ, ಮಾಡಿದ ಸಹಾಯ ಎಷ್ಟು ದೊಡ್ಡದೋ ಈಗ ಅವರು ಗ್ರಹಿಸುತ್ತಿದ್ದಾರೆ. ಅದಕ್ಕಾಗಿಯೇ ಅವರು ಮತ್ತೆ ಕಳ್ಳತನದಿಂದ ನಿಮ್ಮ ಜೀವನದೊಳಗೆ ಪ್ರವೇಶಿಸಲು ಗಟ್ಟಿಯಾಗಿ ಪ್ರಯತ್ನಿಸುವ ಅವಕಾಶಗಳು ಈ ಜುಲೈ 8ರಿಂದ 11ರ ದಿನಾಂಕಗಳ ಮಧ್ಯೆ ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಆದರೆ ಮೇಷರಾಶಿಯವರು ಗತಕಾಲದಲ್ಲಿ ನಡೆದ ಕೆಲವು ಕಹಿ ಘಟನೆಗಳನ್ನು ಈಗಾಗಲೇ ತಮ್ಮ ಮನಸ್ಸಿನಲ್ಲೇ ಹೊರುತ್ತಿರುವ ಅವಕಾಶ ಇರುತ್ತದೆ. ಅದು ಗತಕಾಲದಲ್ಲಿ ಪ್ರೇಮದಲ್ಲಿ ನಡೆದ ಘೋರವಾದ ದ್ರೋಹ ಇರಬಹುದು, ಪ್ರಾಣಸ್ನೇಹದಲ್ಲಿ ನಡೆದ ವಂಚನೆ ಇರಬಹುದು, ಸ್ವಂತ ಕುಟುಂಬದಲ್ಲಿ ನಡೆದ ಅವಮಾನ ಇರಬಹುದು, ಅಥವಾ ವ್ಯವಹಾರದಲ್ಲಿ ಎದುರಾದ ನಷ್ಟ ಇರಬಹುದು. ಹೊರಗಡೆ ನೀವು ಆ ವಿಷಯಗಳನ್ನೆಲ್ಲ ಮರೆತುಹೋದಂತೆ ಲೋಕಕ್ಕೆ ಕಾಣಿಸುತ್ತಿದ್ದರೂ ನಿಮ್ಮ ಒಳಗಡೆ ಮಾತ್ರ ಆ ನೆನಪುಗಳು ಇನ್ನೂ ಹಸಿಯಾಗಿಯೇ ಉಳಿದುಕೊಂಡಿವೆ. ಕೆಲವು ಬಾರಿ ರಾತ್ರಿ ವೇಳೆ ಒಂಟಿಯಾಗಿ ಮಲಗಿದಾಗ ಅದೇ ಹಳೆಯ ವಿಷಯಗಳು ನಿಮಗೆ ನೆನಪಾಗುತ್ತಿರುತ್ತವೆ. ನಾನು ಅವರಿಗೆ ಏನು ತಪ್ಪು ಮಾಡಿದೆ, ನನಗೇಕೆ ಈ ನರಕ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ತಿರುಗುತ್ತಿರುತ್ತದೆ. ಆದರೆ ಈ ಜುಲೈ 8ರಿಂದ 11ರ ದಿನಾಂಕಗಳಲ್ಲಿ ಈ ಪ್ರಶ್ನೆಗಳನ್ನೆಲ್ಲದಕ್ಕೂ ಉತ್ತರಗಳು ದೊರೆಯುವ ಸಮಯ ಹತ್ತಿರ ಬಂದಿದೆ. ಏಕೆಂದರೆ ಮೇಷರಾಶಿಯವರು ಈಗ ಜೀವನದಲ್ಲಿ ಒಂದು ಅತ್ಯಂತ ಪ್ರಮುಖವಾದ ತಿರುವಿನ ಹತ್ತಿರ ನಿಂತಿದ್ದಾರೆ. ಆದ್ದರಿಂದ ಇಷ್ಟು ಕಾಲ ನೀವು ಅನುಭವಿಸಿದ ಕಷ್ಟಗಳು, ನಿರಾಶೆಗಳು, ಅವಮಾನಗಳು ಯಾವೂ ವೃಥಾ ಆಗಲಿಲ್ಲವೆಂದು ಶೀಘ್ರದಲ್ಲೇ ನಿಮಗೆ ಅರ್ಥವಾಗುತ್ತದೆ. ತುಂಬಾ ಜನ ಒಂದು ವಿಷಯ ಗಮನಿಸಿಯೇ ಇರುತ್ತಾರೆ. ನೀವು ಜೀವನದಲ್ಲಿ ಯಾವುದಾದರೂ ಒಂದು ಒಳ್ಳೆಯ ಕೆಲಸ ಮಾಡಲು ಪ್ರಯತ್ನಿಸಿದಾಗಲೆಲ್ಲ ಅಂದುಕೊಳ್ಳದೆಯೇ ಕೆಲವು ಅಡಚಣೆಗಳು ಬಂದು ನಿಮ್ಮ ಮುಂದೆ ನಿಂತವು. ನಿಮ್ಮ ಕಷ್ಟಕ್ಕೆ ತಕ್ಕ ಫಲಿತಾಂಶ ಬಾರದಿರುವುದು, ನಿಮಗಿಂತ ಕಡಿಮೆ ಸಾಮರ್ಥ್ಯ ಮತ್ತು ಪ್ರತಿಭೆ ಇರುವವರು ನಿಮ್ಮ ಕಣ್ಣ ಮುಂದೆಯೇ ಮುಂದಕ್ಕೆ ನುಗ್ಗಿ ಹೋಗುವುದು ನಿಮ್ಮನ್ನು ಬಾಧಿಸಿರಬಹುದು. ಆದರೆ ನಿಜವೇನೆಂದರೆ ದೇವರು ನಿಮಗೆ ಕೊಡುವುದು ಸ್ವಲ್ಪ ತಡ ಮಾಡಬಹುದೇನೋ, ಆದರೆ ನಿಮಗೆ ಎಂದಿಗೂ ಅನ್ಯಾಯವನ್ನಂತೂ ಮಾಡುವುದಿಲ್ಲ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ನಕಾರಾತ್ಮಕ ಘಟನೆಯೂ ನಿಮಗೆ ದೊಡ್ಡ ಪಾಠ ಕಲಿಸಲು ನಡೆದಿದೆ. ಈ ಜುಲೈ 9 ಗುರುವಾರ ಮತ್ತು 10 ಶುಕ್ರವಾರದ ದಿನಾಂಕಗಳಲ್ಲಿ ಗ್ರಹಗಳ ಅನುಕೂಲತೆಯಿಂದಾಗಿ ನೀವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎಂದು ಪೂರ್ತಿಯಾಗಿ ಕಲಿಯುತ್ತೀರಿ. ಯಾರ ಮಾತುಗಳಿಗೆ ಬೆಲೆ ಕೊಡಬೇಕು, ಯಾರ ಕಳ್ಳಾಟಗಳನ್ನು ಗಮನಿಸಬೇಕು ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಗತಕಾಲದಲ್ಲಿ ನಡೆದ ಕೆಲವು ಘಟನೆಗಳು ನಿಮಗೆ ತುಂಬಾ ಆಳವಾದ ಬಾಧೆಯನ್ನು ಉಂಟುಮಾಡಿದವು. ಮುಖ್ಯವಾಗಿ ನೀವು ಮನಪೂರ್ವಕವಾಗಿ ಪ್ರಾಣ ಕೊಟ್ಟು ಪ್ರೀತಿಸಿದ ವ್ಯಕ್ತಿ ನಿಮ್ಮನ್ನು ಅಸಲು ಅರ್ಥ ಮಾಡಿಕೊಳ್ಳದಿರುವುದು, ನೀವು ಪ್ರಾಣಸ್ನೇಹಿತನೆಂದು ಭಾವಿಸಿದ ವ್ಯಕ್ತಿ ಬೆನ್ನಿಗೆ ಚೂರಿ ಹಾಕುವುದು, ನೀವು ಸ್ವಂತ ಕುಟುಂಬದ ಸದಸ್ಯನಂತೆ ನೋಡಿದ ವ್ಯಕ್ತಿ ನಿಮಗೆ ದೂರವಾಗುವುದು ಮುಂತಾದ ವಿಷಯಗಳು ನಿಮ್ಮ ಮನಸ್ಸಿನ ಮೇಲೆ ಬಲವಾದ ಮುದ್ರೆ ಒತ್ತಿವೆ. ಆದರೆ ಈ ಜುಲೈ 11ರ ಶನಿವಾರದೊಳಗೆ ಈ ಸಂಬಂಧಗಳನ್ನೆಲ್ಲದಕ್ಕೂ ಒಂದು ಶಕ್ತಿಶಾಲಿ ಮುಕ್ತಾಯ ಕಾಣಿಸಲಿದೆ.
ಆದರೆ ಇಲ್ಲಿ ಮೇಷರಾಶಿಯವರು ಒಂದು ಪ್ರಮುಖವಾದ ವಿಷಯ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಜೀವನದೊಳಗೆ ಮತ್ತೆ ಬರಬೇಕೆಂದು ನೋಡುತ್ತಿರುವ ಪ್ರತಿಯೊಬ್ಬರನ್ನು ಮರಳಿ ಹತ್ತಿರ ಸೇರಿಸಿಕೊಳ್ಳಬೇಕಾದ ಅಗತ್ಯವೇ ಇಲ್ಲ. ಕ್ಷಮಿಸುವುದು ಎನ್ನುವುದು ತುಂಬಾ ದೊಡ್ಡ ಗುಣವೇ ಇರಬಹುದು, ಆದರೆ ಮತ್ತೆ ಅದೇ ವ್ಯಕ್ತಿಯನ್ನು ಪೂರ್ತಿಯಾಗಿ ನಂಬುವುದು ಎನ್ನುವುದು ತುಂಬಾ ದೊಡ್ಡ ಮೂರ್ಖತನವಾಗುತ್ತದೆ. ಒಂದು ಬಾರಿ ನಿಮ್ಮನ್ನು ವಂಚಿಸಿದ ವ್ಯಕ್ತಿ ಈಗ ನನ್ನ ಪರಿಸ್ಥಿತಿ ಬದಲಾಗಿದೆ, ನನ್ನನ್ನು ಕ್ಷಮಿಸು ಎಂದು ಹೇಳಿ ಮರಳಿ ಬಂದರೆ ತಕ್ಷಣ ನಂಬಬೇಡಿ. ಅವರ ಸಿಹಿ ಮಾತುಗಳಿಗಿಂತ ಅವರ ಕಳ್ಳಾಟಗಳನ್ನು ತುಂಬಾ ಜಾಗ್ರತೆಯಿಂದ ಗಮನಿಸಿ. ಗತಕಾಲದಲ್ಲಿ ಅವರು ನಿಮ್ಮೊಂದಿಗೆ ಹೇಗೆ ವರ್ತಿಸಿದರು ಎಂದು ಒಮ್ಮೆ ನೆನಪಿಸಿಕೊಳ್ಳಿ. ನಿಜವಾದ ಪಶ್ಚಾತ್ತಾಪ ಇರುವವರಾದರೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾರೆ, ಆದರೆ ಸ್ವಾರ್ಥದಿಂದ ಮತ್ತೆ ಏನೋ ಆಶಿಸಿ ಬರುವವರು ಮಾತ್ರ ನಿಮ್ಮೊಂದಿಗೆ ನಟಿಸುತ್ತಾ ಮತ್ತೆ ನಿಮ್ಮ ದೌರ್ಬಲ್ಯಗಳನ್ನು ಹುಡುಕುವ ಪ್ರಯತ್ನ ಮಾಡುತ್ತಾರೆ. ಅದಕ್ಕಾಗಿಯೇ ಈಗ ನೀವು ತುಂಬಾ ಜಾಗ್ರತೆಯಿಂದ ಇರಬೇಕು. ಈ ಜುಲೈ 8ರಿಂದ 11 ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ಅದ್ಭುತವಾದ ಬದಲಾವಣೆ ಬರಲಿದೆ. ಅದೇನೆಂದರೆ, ಈ ಸಮಯದಲ್ಲಿ ನಿಮಗೆ ಒಂದು ವಿಶೇಷವಾದ ಅಂತಸ್ಫೂರ್ತಿ ತುಂಬಾ ಬಲವಾಗಿ ಕೆಲಸ ಮಾಡುತ್ತದೆ. ಯಾರು ನಿಜವಾದವರು, ಯಾರು ನಿಮ್ಮ ಮುಂದೆ ನಟಿಸುತ್ತಿದ್ದಾರೆ ಎಂಬ ಪಚ್ಚಿ ಸತ್ಯಗಳನ್ನು ನಿಮ್ಮ ಮನಸ್ಸು ನಿಮಗೆ ಮುಂಚಿತವಾಗಿಯೇ ಸ್ಪಷ್ಟವಾಗಿ ಹೇಳಿಬಿಡುತ್ತದೆ. ಕೆಲವು ಬಾರಿ ಈ 4 ದಿನಗಳಲ್ಲಿಯೂ ಒಂದು ವ್ಯಕ್ತಿಯನ್ನು ನೋಡಿದ ತಕ್ಷಣ ನಿಮಗೆ ಆಕಸ್ಮಿಕವಾಗಿ ಅನುಮಾನ ಬರಬಹುದು. ಇನ್ನೊಬ್ಬರೊಂದಿಗೆ ಮಾತನಾಡುತ್ತಿರುವಾಗ ತಿಳಿಯದ ಅಸೌಕರ್ಯ ಅನಿಸಬಹುದು. ನಿಮ್ಮ ಮನಸ್ಸಿನಲ್ಲಿ ಮೂಡುವ ಆ ಭಾವನೆಯನ್ನು ಈ 4 ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ಏಕೆಂದರೆ ತುಂಬ ಬಾರಿ ನಮ್ಮ ಒಳಗಿರುವ ದೈವತ್ವವೇ ಮನಸ್ಸಿನ ಮೂಲಕ ನಮಗೆ ಮುಂಚಿತವಾಗಿಯೇ ಎಚ್ಚರಿಕೆಗಳನ್ನು ನೀಡುತ್ತಿರುತ್ತದೆ. ಗತಕಾಲದಲ್ಲಿ ನೀವು ಇಂತಹ ಮನಸ್ಸಿನ ಎಚ್ಚರಿಕೆಗಳನ್ನು ಪಟ್ಟಿಸಿಕೊಳ್ಳದೆಯೇ ಎದುರಿನವರನ್ನು ನಂಬಿ ಸ್ವಲ್ಪ ನಷ್ಟ ಹೊಂದಿರಬಹುದು. ಆದರೆ ಈಗ ಪರಿಸ್ಥಿತಿ ಪೂರ್ತಿ ಬೇರೆ. ನೀವು ಗತಕಾಲದ ಅನುಭವಗಳ ಮೂಲಕ ತುಂಬಾ ಪಾಠಗಳನ್ನು ಕಲಿತಿದ್ದೀರಿ. ಆದರೆ ನಿಮ್ಮ ಜೀವನಕ್ಕೆ ಕಳ್ಳತನದಿಂದ ಮರಳಿ ಬರಬೇಕೆಂದುಕೊಂಡು ನೋಡುತ್ತಿರುವ ಆ ವ್ಯಕ್ತಿಗಳಲ್ಲಿ ಒಬ್ಬರು ಗತಕಾಲದಲ್ಲಿ ನಿಮಗೆ ತುಂಬಾ ಹತ್ತಿರವಾಗಿದ್ದವರೇ ಇರಬಹುದು. ಒಂದು ಕಾಲದಲ್ಲಿ ನಿಮ್ಮೊಂದಿಗೆ ದಿನವೂ ಮಾತನಾಡಿದ ವ್ಯಕ್ತಿ, ನಿಮ್ಮ ಪ್ರತಿ ವೈಯಕ್ತಿಕ ವಿಷಯ ತಿಳಿದಿದ್ದ ವ್ಯಕ್ತಿ, ಈಗ ಈ ಜುಲೈ 8ರಿಂದ 11 ದಿನಾಂಕಗಳ ಮಧ್ಯೆ ಮತ್ತೆ ನಿಮ್ಮೊಂದಿಗೆ ಮಾತನಾಡಬೇಕೆಂದು, ಹೇಗಾದರೂ ಸಂಪರ್ಕ ಸಾಧಿಸಬೇಕೆಂದು ಗಟ್ಟಿಯಾಗಿ ಪ್ರಯತ್ನಿಸುವ ಅವಕಾಶ ಇರುತ್ತದೆ. ಆದರೆ ಅವನು ಅಥವಾ ಅವಳು ಅಸಲು ಏಕೆ ನಿಮ್ಮ ಹತ್ತಿರ ಮರಳಿ ಬರುತ್ತಿದ್ದಾರೆ ಎಂಬ ವಿಷಯವನ್ನು ನೀವು ತುಂಬಾ ಪ್ರಶಾಂತವಾಗಿ ಕುಳಿತು ಪರಿಶೀಲಿಸಿಕೊಳ್ಳಬೇಕು. ನೀವು ಈಗ ನಿಮ್ಮ ಜೀವನದಲ್ಲಿ ಒಂಟಿಯಾಗಿ ಹೋರಾಡುತ್ತಾ ಮುಂದಕ್ಕೆ ಹೋಗುತ್ತಿದ್ದೀರಿ ಎಂದು, ಯಶಸ್ವಿಯಾಗುತ್ತಿದ್ದೀರಿ ಎಂದು ತಿಳಿದುಕೊಂಡು ಮಾತ್ರ ಆ ವ್ಯಕ್ತಿ ನಿಮ್ಮ ಹತ್ತಿರ ಬರುತ್ತಿದ್ದಾನೆ. ಇಂತಹ ಸ್ವಾರ್ಥಪೂರಿತ ವ್ಯಕ್ತಿಗಳನ್ನು ಗುರುತಿಸುವುದು ಈ ದಿನಗಳಲ್ಲಿ ನಿಮಗೆ ತುಂಬಾ ಮುಖ್ಯ. ಏಕೆಂದರೆ ಅವರಿಗೆ ನಿಮ್ಮ ಮೇಲೆ ನಿಜವಾದ ಪ್ರೀತಿ ಇರದೇ ಇರಬಹುದು, ಕನಿಷ್ಠ ಗೌರವ ಕೂಡ ಇರದೇ ಇರಬಹುದು. ಆದರೆ ನಿಮ್ಮ ಮೂಲಕ ಅವರಿಗೆ ಬರುವ ಲಾಭ ಮಾತ್ರ ಅವರಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಅದಕ್ಕಾಗಿಯೇ ಈಗ ನೀವು ಅವರ ಸಿಹಿ ಮಾತುಗಳಿಗಿಂತಲೂ ಅವರ ಹಿಂದಿರುವ ಅಸಲಿ ಉದ್ದೇಶಗಳನ್ನು ಸಹ ತುಂಬಾ ಜಾಗ್ರತೆಯಿಂದ ಗಮನಿಸಬೇಕು. ಯಾರು ಯಾಕೆ ನಿಮ್ಮ ಹತ್ತಿರ ಬರುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮೇಷರಾಶಿಯವರೇ, ಈ ಜುಲೈ 8ರಿಂದ 11 ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಪರವಾಗಿ ಕೆಲವು ಅತ್ಯಂತ ಪ್ರಮುಖವಾದ ಬದಲಾವಣೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಇಷ್ಟು ಕಾಲ ಎಲ್ಲೋ ನಿಂತು ಹೋಗಿದ್ದ ನಿಮ್ಮ ಸ್ವಂತ ಹಣ ಆಕಸ್ಮಿಕವಾಗಿ ಕೈಗೆ ಬರುವ ಅವಕಾಶವಿದೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ, ನಿಮ್ಮ ಶ್ರಮಕ್ಕೆ ಸಮಾಜದಲ್ಲಿ ಪಕ್ಕಾ ಆಗಿ ಗುರುತಿಸುವಿಕೆ ಲಭಿಸುತ್ತದೆ. ಉದ್ಯೋಗದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿಗಳು, ಹೊಸ ಅದ್ಭುತವಾದ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಹಾಗೆಯೇ ವ್ಯಾಪಾರ ಮಾಡುವವರಿಗೆ ತೀರಾ ಹೊಸ ಪರಿಚಯಗಳು, ಹೊಸ ಒಪ್ಪಂದಗಳು ಅಥವಾ ಹೊಸ ಆದಾಯದ ಮಾರ್ಗಗಳು ಲಭಿಸುವ ಸೂಚನೆಗಳು ಬಲವಾಗಿವೆ. ಆದರೆ ಈ ಸಮಯದಲ್ಲಿ ನೀವು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪ್ರತಿ ಅವಕಾಶವನ್ನು ಪೂರ್ತಿಯಾಗಿ ಪರಿಶೀಲಿಸಿದ ನಂತರವಷ್ಟೇ ಹೆಜ್ಜೆ ಮುಂದಕ್ಕೆ ಇಡಿ. ಮತ್ತೊಂದು ಕಡೆ ಕೌಟುಂಬಿಕ ವಿಷಯಗಳಲ್ಲಿ ಆದರೆ ಇಲ್ಲೇ ನಿಮಗೊಂದು ದೊಡ್ಡ ಪರೀಕ್ಷೆ ಎದುರಾಗಲಿದೆ. ಮಂಗಳನು ನಿಮ್ಮ ಕುಟುಂಬ ಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ಈ 4 ದಿನಗಳಲ್ಲಿ ನಿಮ್ಮ ಮಾತುಗಳಲ್ಲಿ ತಿಳಿಯದೆಯೇ ಕಾಠಿಣ್ಯ ವಿಪರೀತವಾಗಿ ಹೆಚ್ಚಿ ಹೋಗುತ್ತದೆ. ನಾನು ಹೇಳಿದರೆ ನೀವೇಕೆ ಕೇಳುವುದಿಲ್ಲ, ನನ್ನ ಮಾತಿಗೆ ಬೆಲೆ ಇಲ್ಲವೇ ಎಂಬ ಒಂದು ರೀತಿಯ ಅಹಂಕಾರ, ಕೋಪ ನಿಮ್ಮ ಮನಸ್ಸಿನೊಳಗೆ ಪ್ರವೇಶಿಸುತ್ತವೆ. ನೆನಪಿಟ್ಟುಕೊಳ್ಳಿ, ಈ ಆವೇಶದ ಕಾರಣದಿಂದಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಘರ್ಷಣೆಗಳು, ಜಗಳಗಳು ಬರುವುದು ಖಂಡಿತ. ಈ ಸಮಯದಲ್ಲಿ ಅಹಂಕಾರವನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಹೊಂದಿಕೊಂಡು ಹೋಗುವುದನ್ನು ಕಲಿತರೆ ಮಾತ್ರ ಮನೆಯಲ್ಲಿ ಪ್ರಶಾಂತತೆ ಉಳಿಯುತ್ತದೆ. ಆದರೆ ಜುಲೈ 4ನೇ ತಾರೀಖಿನಂದೇ ಶುಕ್ರನು 5ನೇ ಮನೆಗೆ ಪ್ರವೇಶಿಸಿರುವುದರಿಂದ ಗ್ರಹಗಳ ಅನುಕೂಲತೆಯಿಂದಾಗಿ ಈ ಜಗಳಗಳು ದೊಡ್ಡದಾಗದಂತೆ ಪರಿಸ್ಥಿತಿಗಳು ಕ್ರಮೇಣ ತಣ್ಣಗಾಗುವ ಅವಕಾಶವೂ ಇರುತ್ತದೆ. ಆದರೆ ಇಲ್ಲಿ ನೀವೂ ಸಹ ಕೆಲವು ವಿಷಯಗಳಲ್ಲಿ ತುಂಬಾ ತಾಳ್ಮೆ ಪಾಲಿಸಬೇಕಾಗುತ್ತದೆ.
ಈ 4 ದಿನಗಳಲ್ಲಿ ಯಾರಾದರೂ ನಿಮ್ಮನ್ನು ಕೆರಳಿಸಿದ ಪ್ರತಿ ಮಾತಿಗೆ ಸ್ಪಂದಿಸುವುದು, ಪ್ರತಿ ವಿಮರ್ಶೆಗೆ ಜವಾಬು ನೀಡುವುದು ಅಗತ್ಯವಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ನೀಡುವ ಮೌನವೇ ಎದುರಿನವರಿಗೆ ಒಂದು ದೊಡ್ಡ ಸಮಾಧಾನವಾಗುತ್ತದೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ, ಮೇಷರಾಶಿಯವರು ಈ ಜುಲೈ 8ರಿಂದ 11ರ ದಿನಾಂಕಗಳ ಮಧ್ಯದ ಅವಧಿಯಲ್ಲಿ ತುಂಬಾ ಅಪ್ರಮತ್ತರಾಗಿ ಇರಬೇಕು. ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ಶನಿದೇವರ ಸಂಚಾರ ತೀವ್ರವಾಗಿ ಇರುವುದರಿಂದ ರಾತ್ರಿ ವೇಳೆ ಸರಿಯಾದ ನಿದ್ರೆ ಬಾರದಿರುವುದು, ಕಣ್ಣಿನ ಸಮಸ್ಯೆಗೆ ಸಂಬಂಧಿಸಿದ ತೊಂದರೆಗಳು ಅಥವಾ ಹಿಮ್ಮಡಿ ನೋವುಗಳು ನಿಮ್ಮನ್ನು ತೀವ್ರವಾಗಿ ಬಾಧಿಸುತ್ತವೆ. ಮತ್ತೊಂದು ಕಡೆ ಕುಟುಂಬ ಸ್ಥಾನದಲ್ಲಿರುವ ಮಂಗಳನ ಕಾರಣದಿಂದಾಗಿ ಶರೀರದಲ್ಲಿ ವಿಪರೀತವಾಗಿ ಉಷ್ಣ ಅಂದರೆ ದೇಹದ ಶಾಖ ಹೆಚ್ಚಿ ಹೋಗುತ್ತದೆ. ಇದರ ಪ್ರಭಾವದಿಂದಾಗಿ ಬಾಯಿ ಹುಣ್ಣು ಬರುವುದು ಅಥವಾ ಹಲ್ಲು ನೋವು, ಆಕಸ್ಮಿಕವಾಗಿ ತೊಂದರೆ ಕೊಡುವುದೂ ನಡೆಯುತ್ತದೆ. ಆದರೆ ದೈಹಿಕ ಸಮಸ್ಯೆಗಳಿಗಿಂತಲೂ ಈ ದಿನಗಳಲ್ಲಿ ನಿಮಗೆ ಮಾನಸಿಕ ಹೋರಾಟವೇ ಹೆಚ್ಚಾಗಿರುತ್ತದೆ. ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ಕೇತು ನೆಲೆಸಿದ್ದಾನೆ. ಈ ಕೇತುವಿನ ಕಾರಣದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದು ರೀತಿಯ ಮಾನಸಿಕ ಆತಂಕ, ಸಮಾಜದ ಮೇಲೆ ನಿರಾಶೆ, ಯಾವುದೋ ತಿಳಿಯದ ಕಾರಣ ಭಯಗಳು ನಿಮ್ಮನ್ನು ಒಳಗೊಳಗೆ ಕಾಡುತ್ತಿರುತ್ತವೆ. ಈ ಸಮಸ್ಯೆಗಳನ್ನೆಲ್ಲದನ್ನೂ ನೀವು ತುಂಬಾ ಸುಲಭವಾಗಿ ಜಯಿಸಬಹುದು. ಅದಕ್ಕಾಗಿ ಈ 4 ದಿನಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಪ್ರಶಾಂತವಾಗಿ ಕುಳಿತು ಸ್ವಲ್ಪ ಸಮಯ ಪ್ರಾಣಾಯಾಮ ಮಾಡಿ. ಹಾಗೆಯೇ ಶರೀರದಲ್ಲಿ ಶಾಖ ತಗ್ಗಿಸಲು ನಿಮ್ಮ ಆಹಾರದಲ್ಲಿ ತಂಪು ಮಾಡುವ ಪದಾರ್ಥಗಳಾದ ಮಜ್ಜಿಗೆ, ಎಳನೀರು ಮುಂತಾದವುಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳಿ. ಇದರಿಂದ ಆರೋಗ್ಯ ಸುಧಾರಿಸುವುದಷ್ಟೇ ಅಲ್ಲದೆ ಮಾನಸಿಕ ಪ್ರಶಾಂತತೆಯೂ ಲಭಿಸುತ್ತದೆ. ಇನ್ನು ಅಸಲಿ ವಿಷಯಕ್ಕೆ ಬರೋಣ. ಈ 4 ದಿನಗಳಲ್ಲಿ ನಿಮ್ಮ ಯಶಸ್ಸನ್ನು ನೋಡಿ ಒಳಗೊಳಗೆ ಕುಗ್ಗಿಹೋಗುತ್ತಾ ಈರ್ಷೆಯಿಂದ ಬೇಯುವ ವ್ಯಕ್ತಿಗಳು ನಿಮ್ಮ ಕಣ್ಣ ಮುಂದೆಯೇ ಕಾಣಿಸುತ್ತಾರೆ. ಅದೇ ಸಮಯದಲ್ಲಿ ನಿಮ್ಮ ಸಂತೋಷವನ್ನು ನೋಡಿ ನಿಜವಾಗಿಯೂ ಮನಪೂರ್ವಕವಾಗಿ ಆನಂದಿಸುವ ನಿಜವಾದ ವ್ಯಕ್ತಿಗಳು ಸಹ ನಿಮಗೆ ಎದುರಾಗುತ್ತಿರುತ್ತಾರೆ. ಈ ಇಬ್ಬರ ಮಧ್ಯೆ ಇರುವ ಅಸಲಿ ವ್ಯತ್ಯಾಸವನ್ನು ಗುರುತಿಸುವುದು ಈ ದಿನಗಳಲ್ಲಿ ನಿಮಗೆ ತುಂಬಾ ಅಗತ್ಯ. ಯಾಕೆಂದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ವಿಚಿತ್ರವಾದ ಘಟನೆಗಳು ನಿಮ್ಮ ಸುತ್ತಲಿರುವ ಈ ಸತ್ಯಗಳನ್ನು, ಮುಖವಾಡ ಧರಿಸಿದ ಮನುಷ್ಯರ ಅಸಲಿ ಸ್ವರೂಪಗಳನ್ನು ತುಂಬಾ ಸ್ಪಷ್ಟವಾಗಿ ಸಮಾಜದ ಮುಂದೆ ಬಹಿರಂಗಪಡಿಸಲಿವೆ. ಗತಕಾಲದಲ್ಲಿ ನಿಮಗೆ ನಡೆದ ಘೋರವಾದ ದ್ರೋಹಗಳು, ಅವಮಾನಗಳು ನಿಮ್ಮ ಜೀವನವನ್ನು ನಾಶ ಮಾಡಲು ಬರಲಿಲ್ಲ, ನಿಮ್ಮನ್ನು ಮತ್ತಷ್ಟು ಬಲವಾಗಿ, ತಿರುಗೇಟಿಲ್ಲದ ಶಕ್ತಿಯಾಗಿ ಬದಲಾಯಿಸಲು ಮಾತ್ರ ಬಂದವು ಎಂಬ ಪಚ್ಚಿ ಸತ್ಯ ನಿಮಗೆ ಈಗ ಅರ್ಥವಾಗುತ್ತದೆ. ನೀವು ಇಷ್ಟು ಕಾಲ ಒಂಟಿಯಾಗಿ ಎದುರಿಸಿದ ಪ್ರತಿಯೊಂದು ಕಷ್ಟವೂ ನಿಮ್ಮ ಒಳಗಡೆ ಒಂದು ಹೊಸ ಆಂತರಿಕ ಶಕ್ತಿಯನ್ನು ನಿರ್ಮಿಸಿದೆ. ಈಗ ಆ ದೈವಿಕ ಶಕ್ತಿಯು ತನ್ನ ಅಸಲಿ ಫಲಿತಾಂಶಗಳನ್ನು, ಕರ್ಮ ಫಲಿತಾಂಶಗಳನ್ನು ನಿಮ್ಮ ಶತ್ರುಗಳಿಗೆ ತೋರಿಸುವ ಸಮಯ ತುಂಬಾ ಹತ್ತಿರ ಬಂದಿದೆ. ಇಷ್ಟು ದಿನ ನೀವು ಒಂಟಿಯಾಗಿ ಕುಳಿತು ಕಣ್ಣೀರಿನಿಂದ ಕಳೆದ ಕತ್ತಲೆಯ ದಿನಗಳು ಈ ಜುಲೈ 8ರಿಂದ ತಿರುಗೇಟಿಲ್ಲದ ಯಶಸ್ಸನ್ನು, ನಿಮ್ಮ ಯೋಗ್ಯತೆಯನ್ನು ನೋಡುವ ಅದ್ಭುತವಾದ ದಿನಗಳಾಗಿ ಬದಲಾಗುತ್ತಿವೆ. ನಿಮ್ಮ ಕಣ್ಣ ಮುಂದೆಯೇ ಕಾಲವೆಲ್ಲ ಉಲ್ಟಾ ಆಗಲಿದೆ. ಆದರೆ ಈ ಅದ್ಭುತವಾದ ಬದಲಾವಣೆ ನಿಮ್ಮ ಜೀವನದೊಳಗೆ ಬರುವುದಕ್ಕಿಂತ ಮುಂಚೆ ಮೇಷರಾಶಿಯವರು ಈ 4 ದಿನಗಳಲ್ಲಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ನೀವು ಇನ್ನೂ ಹಳೆಯ ಗಾಯಗಳನ್ನು, ಆ ಕಹಿ ಗತಕಾಲವನ್ನು ಹಿಡಿದುಕೊಂಡು ಜೀವಿಸುವಂತೆ ಇರಬೇಕಾ, ಅಥವಾ ಅವೆಲ್ಲದನ್ನೂ ಬಿಟ್ಟು ನಿಮ್ಮ ಕೈಗಳಿಂದ ಒಂದು ಅದ್ಭುತವಾದ ಹೊಸ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಬೇಕಾ ಎನ್ನುವುದನ್ನು ನೀವೇ ತೇಲಿಸಿಕೊಳ್ಳಬೇಕು. ಗತಕಾಲವನ್ನು ಒಂದು ಪಾಠವಾಗಿ ಬದಲಾಯಿಸಿಕೊಂಡು ನಿಮ್ಮನ್ನು ಕುಗ್ಗಿಸಿದ ಮನುಷ್ಯರನ್ನು ಶಾಶ್ವತವಾಗಿ ದೂರವಿಟ್ಟು ಮುಂಬರುವ ಅದೃಷ್ಟವನ್ನು 2 ಕೈಗಳಿಂದ ಸ್ವೀಕರಿಸಲು ಸಿದ್ಧರಾಗಿರಿ. ಕಾಲವು ನಿಮಗೆ ನ್ಯಾಯ ಮಾಡಲು ಸಿದ್ಧವಾಗಿದೆ. ಬದಲಾಗಬೇಕಿರುವುದು ಕೇವಲ ನಿಮ್ಮ ಆಲೋಚನಾ ವಿಧಾನ ಮಾತ್ರ. ಈಗ ನಾವು ಜೀವನದೊಳಗೆ ಮತ್ತೆ ಕಳ್ಳತನದಿಂದ ಪ್ರವೇಶಿಸಲು ತೀವ್ರವಾಗಿ ಪ್ರಯತ್ನಿಸುತ್ತಿರುವ ಆ ವ್ಯಕ್ತಿಗಳ ಬಗ್ಗೆ ಮತ್ತಷ್ಟು ನಂಬಲಾಗದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ತುಂಬಾ ಜನ ಮೇಷರಾಶಿಯವರು ಇತ್ತೀಚಿನ ಅವಧಿಯಲ್ಲಿ ಒಂದು ವಿಚಿತ್ರವಾದ ವಿಷಯವನ್ನು ಗಮನಿಸಿಯೇ ಇರುತ್ತಾರೆ. ತುಂಬಾ ಕಾಲದಿಂದ ನಿಮ್ಮೊಂದಿಗೆ ಮಾತನಾಡದೆಯೇ ಶತ್ರುಗಳಂತೆ ದೂರವಿದ್ದ ಕೆಲವು ವ್ಯಕ್ತಿಗಳು ಆಕಸ್ಮಿಕವಾಗಿ ನಿಮಗೆ ಸಂದೇಶ ಕಳುಹಿಸುವುದು, ಹಠಾತ್ತನೆ ದೂರವಾಣಿ ಕರೆ ಮಾಡುವುದು ಅಥವಾ ನಿಮ್ಮ ಸುತ್ತಮುತ್ತಲಿನವರ ಹತ್ತಿರ ನಿಮ್ಮ ಬಗ್ಗೆ ವಿಚಾರಿಸುವುದನ್ನು ಪ್ರಾರಂಭಿಸಿರುತ್ತಾರೆ. ಆದರೆ ಇದು ಯಾವುದೋ ಯಾದೃಚ್ಛಿಕವಾಗಿ ಅಥವಾ ಆಕಸ್ಮಿಕವಾಗಿ ನಡೆಯುವ ವಿಷಯವೇ ಅಲ್ಲ. ನಿಮ್ಮ ಜೀವನದಲ್ಲಿ ದೈವಿಕ ಶಕ್ತಿಗಳ ಬದಲಾವಣೆ, ಗ್ರಹಗಳ ಅನುಕೂಲತೆ ಪ್ರಾರಂಭವಾದಾಗ ಮಾತ್ರ ಪ್ರಕೃತಿಯು ಇಂತಹ ಪರಿಸ್ಥಿತಿಗಳನ್ನು ನಿಮ್ಮ ಮುಂದೆ ತರುತ್ತದೆ. ಇಷ್ಟು ಕಾಲ ನಿಮ್ಮ ಬೆಲೆ ಏನೆಂದು ತಿಳಿಯದೆ ನಿಮ್ಮನ್ನು ತೃಣೀಕರಿಸಿದ ವ್ಯಕ್ತಿಗಳು ಈಗ ನಿಮ್ಮ ಪ್ರಾಮುಖ್ಯತೆಯನ್ನು, ನಿಮ್ಮ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದಕ್ಕಿಂತ ಮುಂಚೆಯೂ ಇದ್ದಿರಬಹುದು. ನಿಮಗೊಂದು ಕಷ್ಟ ಬಂದು ಅಗತ್ಯವಿರುವಾಗ ಈ ಮನುಷ್ಯ ಅಸಲು ಕಾಣಿಸುವುದೇ ಇಲ್ಲ. ಆದರೆ ತನಗೊಂದು ಅಗತ್ಯ ಬಂದಾಗ ಮಾತ್ರ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ಕರೆ ಮಾಡುತ್ತಾನೆ. ಯಾವುದಾದರೂ ಸಹಾಯ ಬೇಕಿದ್ದರೂ, ತುರ್ತಾಗಿ ಹಣ ಬೇಕಿದ್ದರೂ, ದೊಡ್ಡವರ ಪರಿಚಯ ಬೇಕಿದ್ದರೂ
ಅಥವಾ ತನ್ನ ಸ್ವಂತ ಕೆಲಸ ಯಾವುದಾದರೂ ಮಾಡಿಸಿಕೊಳ್ಳಬೇಕು ಅನ್ನಿಸಿದಾಗ ಮಾತ್ರ ನಿಮ್ಮ ಹತ್ತಿರ ಓಡೋಡಿ ಬರುತ್ತಾನೆ. ನೀವು ತುಂಬಾ ಒಳ್ಳೆಯ ಮನಸ್ಸಿನಿಂದ ತಕ್ಷಣ ಸ್ಪಂದಿಸುತ್ತೀರಿ ಎಂದು ಆ ದ್ರೋಹಿಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿಯೇ ನಿಮಗಿರುವ ಆ ಒಳ್ಳೆಯತನವನ್ನು ನಿಮಗೆ ವಿರೋಧವಾಗಿ ಉಪಯೋಗಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಈ ವ್ಯಕ್ತಿಯ ಮಾತುಗಳು ತುಂಬಾ ಚೆನ್ನಾಗಿರುತ್ತವೆ. ತುಂಬಾ ವೇಗವಾಗಿ ಮಾತನಾಡುತ್ತಾನೆ. ನೀನು ಬಿಟ್ಟರೆ ನನಗೆ ಈ ಲೋಕದಲ್ಲಿ ಯಾರೂ ಇಲ್ಲ ಎನ್ನುತ್ತಾ ಕಾಲು ಹಿಡಿಯಲು ಬರುತ್ತಾನೆ, ಸಹಾಯ ಕೇಳುತ್ತಾನೆ. ಆದರೆ ನೀವು ಒಂದು ಬಾರಿ ಕರಗಿ ಸಹಾಯ ಮಾಡಿದ ನಂತರ ಪರಿಸ್ಥಿತಿ ಮತ್ತೆ ಮೊದಲಿಗೆ ಬರುತ್ತದೆ. ತನ್ನ ಅಗತ್ಯ ತೀರಿದ ಮರುಕ್ಷಣವೇ ಮತ್ತೆ ನಿಮಗೆ ದೂರವಾಗಿ ಹೋಗುತ್ತಾನೆ. ಅದಕ್ಕಾಗಿಯೇ ಮೇಷರಾಶಿಯವರು ಈಗ ನಿಮ್ಮ ಹದ್ದುಬಸ್ತುಗಳನ್ನು ನೀವೇ ಕಠಿಣವಾಗಿ ನಿರ್ಧರಿಸಿಕೊಳ್ಳಬೇಕು. ಸಮಾಜದಲ್ಲಿ ಎದುರಿನವರಿಗೆ ಸಹಾಯ ಮಾಡುವುದು ತಪ್ಪಲ್ಲ, ಆದರೆ ನಿಮ್ಮನ್ನು ಒಂದು ವಸ್ತುವಿನಂತೆ ಉಪಯೋಗಿಸಿಕೊಳ್ಳುವ ಇಂತಹ ವ್ಯಕ್ತಿಗಳಿಗೆ ಪದೇ ಪದೇ ಅವಕಾಶ ನೀಡುವುದು ಮಾತ್ರ ಸರಿಯಲ್ಲ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಯಾರಿಗೆ ನೀಡಬೇಕು ಎಂಬುದನ್ನು ಇನ್ಮುಂದೆ ನೀವೇ ನಿರ್ಧರಿಸಿಕೊಳ್ಳಬೇಕು. ಇನ್ನು ನಿಮ್ಮ ಜೀವನವನ್ನು ಕೆಳಗೆ ಹಾಕಬೇಕೆಂದು ನೋಡುತ್ತಿರುವ ಮೂರನೇ ವ್ಯಕ್ತಿ ಹೊರಗಡೆ ತುಂಬಾ ಒಳ್ಳೆಯವನಂತೆ, ಸಾಧುವಿನಂತೆ ಕಾಣಿಸುವ ಅವಕಾಶವಿರುತ್ತದೆ. ಈ ವ್ಯಕ್ತಿ ನಿಮಗೆ ತುಂಬಾ ಹತ್ತಿರವಾಗಿರಬಹುದು, ಒಬ್ಬ ನಂಬಿಕಸ್ಥ ಸ್ನೇಹಿತನಂತೆ ನಟಿಸಬಹುದು, ಅಥವಾ ಸ್ವಂತ ಕುಟುಂಬದ ಸದಸ್ಯನಾಗಿಯೂ ಇರಬಹುದು. ಆದರೆ ಈ ವ್ಯಕ್ತಿಗೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ, ನಿಮ್ಮ ರಹಸ್ಯಗಳ ಮೇಲೆ ಅಸಾಧಾರಣವಾದ ಕಳ್ಳ ಆಸಕ್ತಿ ಇರುತ್ತದೆ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ, ಯಾರೊಂದಿಗೆ ಮಾತನಾಡುತ್ತಿದ್ದೀರಿ, ನಿಮ್ಮ ಮನೆಯಲ್ಲಿ ಅಸಲು ಏನು ನಡೆಯುತ್ತಿದೆ, ನೀವು ಎಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ ಎಂಬ ಪ್ರತಿ ಸಣ್ಣ ವಿಷಯವನ್ನೂ ಸಹ ಕಳ್ಳತನದಿಂದ ತಿಳಿದುಕೊಳ್ಳಲು ನಿರಂತರವಾಗಿ ಪ್ರಯತ್ನಿಸುತ್ತಿರುತ್ತಾನೆ. ಮೊದಲಿನಲ್ಲಿ ಇದು ನೋಡಿದರೆ ನಿಮ್ಮ ಮೇಲೆ ಯಾವುದೋ ವಿಪರೀತವಾದ ಕಾಳಜಿ ಎನ್ನಿಸಬಹುದು. ಆದರೆ ಆನಂತರದ ಕಾಲದಲ್ಲಿ ಅದೇ ವೈಯಕ್ತಿಕ ಮಾಹಿತಿ ಪೂರ್ತಿಯಾಗಿ ಬೇರೆಯವರ ಹತ್ತಿರ ಹೋಗಿ ನಿಮ್ಮ ಬೆನ್ನ ಹಿಂದೆ ದೊಡ್ಡ ಚರ್ಚೆಗಳು ನಡೆಯುತ್ತಿವೆ ಎಂಬುದು ಈ ದಿನಗಳಲ್ಲಿ ನಿಮಗೆ ತಿಳಿಯುವ ಅವಕಾಶವಿರುತ್ತದೆ. ಮೇಷರಾಶಿಯವರು ಇಂತಹ ವ್ಯಕ್ತಿಗಳನ್ನು ಗುರುತಿಸುವುದು ತುಂಬಾ ಮುಖ್ಯ. ಏಕೆಂದರೆ ಕೆಲವು ಬಾರಿ ನಮಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಮಾಡುವ ದ್ರೋಹಿಗಳು ನಮಗೆ ಎಲ್ಲೋ ದೂರದಲ್ಲಿ ಇರುವುದಿಲ್ಲ, ನಮಗೆ ತುಂಬಾ ಹತ್ತಿರವಾಗಿ ನಮ್ಮ ಮನೆಯಲ್ಲೇ ಇರುತ್ತಾರೆ. ಅದಕ್ಕಾಗಿಯೇ ಈಗ ನೀವು ಅವರ ಸಿಹಿ ಮಾತುಗಳಿಗಿಂತಲೂ ಅವರ ಅಸಲಿ ವರ್ತನೆಯನ್ನು ಗಮನಿಸಬೇಕು. ಒಂದು ವ್ಯಕ್ತಿ ನಿಮ್ಮ ಮುಂದೆ ನಿಮ್ಮ ಬಗ್ಗೆ ಏನು ಹೇಳುತ್ತಿದ್ದಾನೆ ಎನ್ನುವುದಕ್ಕಿಂತಲೂ ನೀವು ಇಲ್ಲದ ಸಮಯದಲ್ಲಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಬೇರೆಯವರ ಹತ್ತಿರ ಹೇಗೆ ಮಾತನಾಡುತ್ತಿದ್ದಾನೆ ಎನ್ನುವುದು ಅತ್ಯಂತ ಪ್ರಮುಖವಾದ ವಿಷಯ. ನಿಜವಾದ ವ್ಯಕ್ತಿಗಳು ನಿಮ್ಮ ಮುಂದೆ, ನಿಮ್ಮ ಬೆನ್ನ ಹಿಂದೆ ಒಂದೇ ತರ ಇರುತ್ತಾರೆ. ಆದರೆ ನಟಿಸುವ ಸ್ವಾರ್ಥಿಗಳು ಮಾತ್ರ ಪರಿಸ್ಥಿತಿಗೆ ತಕ್ಕಂತೆ ಬಣ್ಣ ಬದಲಾಯಿಸುತ್ತಿರುತ್ತಾರೆ. ಆದರೆ ಮೇಷರಾಶಿಯವರು ಒಂದು ವಿಷಯ ಸ್ಪಷ್ಟವಾಗಿ ನೆನಪಿನಲ್ಲಿಟ್ಟುಕೊಳ್ಳಿ, ಒಂದು ನಿರ್ದಿಷ್ಟ ಅಕ್ಷರದಿಂದ ಹೆಸರು ಮೊದಲಾಗುತ್ತದೆ ಎಂದು ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಹಾಗೆಯೇ ಕೆಟ್ಟದಾಗಿ ಇರುತ್ತಾರೆ ಎಂದು ಅರ್ಥವಲ್ಲ. ಇದು ಕೇವಲ ನಿಮ್ಮನ್ನು ಮುಂಬರುವ ಪ್ರಮಾದದಿಂದ ಅಪ್ರಮತ್ತರಾಗಿ ಇರಲು ಪ್ರಕೃತಿ ನೀಡುತ್ತಿರುವ ಒಂದು ಸೂಚನೆ ಮಾತ್ರ. ನೀವು ಎಂತಹ ನಿರ್ಧಾರ ತೆಗೆದುಕೊಳ್ಳುವ ಮುನ್ನವಾದರೂ ಆ ವ್ಯಕ್ತಿಯ ವರ್ತನೆಯನ್ನು ಪೂರ್ತಿಯಾಗಿ ಪರಿಶೀಲಿಸಬೇಕು. ಗತಕಾಲದಲ್ಲಿ ಆತನ ನಡವಳಿಕೆ ಹೇಗಿತ್ತು ಎಂದು ನೆನಪಿಸಿಕೊಳ್ಳಬೇಕು. ನಿಮ್ಮ ಕಷ್ಟದ ಸಮಯದಲ್ಲಿ ಆತ ನಿಮ್ಮ ಪಕ್ಕದಲ್ಲಿ ನಿಂತಿದ್ದನಾ ಇಲ್ಲವಾ ಎಂಬುದನ್ನು 1-2 ನೋಡಿಕೊಳ್ಳಬೇಕು. ಏಕೆಂದರೆ ಮನುಷ್ಯನ ಅಸಲಿ ನೈಜ ಸ್ವಭಾವ ಕೇವಲ ಕಷ್ಟಕಾಲದಲ್ಲೇ ಹೊರಬೀಳುತ್ತದೆ. ಆದರೆ ಎಚ್ಚರಿಕೆಗಳನ್ನು ಪಕ್ಕಕ್ಕಿಟ್ಟರೆ, ಈಗ ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗಲಿರುವ ತೀರಾ ಹೊಸ ಶುಭ ಬದಲಾವಣೆಗಳ ಬಗ್ಗೆ ಮಾತನಾಡಿಕೊಳ್ಳೋಣ. ಈ ಜುಲೈ 8, 9, 10, 11ರ ದಿನಾಂಕಗಳಿಂದ ತುಂಬಾ ಜನ ಮೇಷರಾಶಿಯವರಿಗೆ ಒಂದು ಹೊಸ ಉತ್ಸಾಹ, ಧೈರ್ಯ ಸ್ಪಷ್ಟವಾಗಿ ಕಾಣಿಸುತ್ತಿರುತ್ತದೆ. ಇಷ್ಟು ಕಾಲ ಗ್ರಹಗಳ ನಕಾರಾತ್ಮಕತೆಯಿಂದಾಗಿ ನಿಂತು ಹೋಗಿದ್ದ ನಿಮ್ಮ ಕೆಲಸಗಳೆಲ್ಲವೂ ಸಹ ಒಂದೊಂದಾಗಿ ಚಲಿಸಲು ಪ್ರಾರಂಭವಾಗುತ್ತವೆ. ಕೆಲವು ಕಾಲದಿಂದ ನೀವು ಅತ್ಯಂತ ಆಸೆಯಿಂದ ಎದುರು ನೋಡುತ್ತಿದ್ದ ಒಂದು ಪ್ರಮುಖವಾದ ಮಾಹಿತಿ ಅಥವಾ ನ್ಯಾಯಾಲಯದ ತೀರ್ಪು ನಿಮಗೆ ಪೂರ್ತಿಯಾಗಿ ಅನುಕೂಲಕರವಾಗಿ ಬರಬಹುದು. ಉದ್ಯೋಗಕ್ಕಾಗಿ ಎಷ್ಟು ದಿನಗಳಿಂದ ಕಾಯುತ್ತಿರುವ ನಿರುದ್ಯೋಗಿಗಳಿಗೆ ಒಂದು ಒಳ್ಳೆಯ ಶಕ್ತಿಶಾಲಿ ಅವಕಾಶ ಲಭಿಸುತ್ತದೆ. ಹಾಗೆಯೇ ವ್ಯಾಪಾರ ಮಾಡುವವರಿಗೆ ತೀರಾ ಹೊಸ ಒಪ್ಪಂದಗಳು ಅಥವಾ ಹೊಸ ಆದಾಯದ ಮಾರ್ಗಗಳು ಹಠಾತ್ತನೆ ಪ್ರಾರಂಭವಾಗುವ ಅವಕಾಶವೂ ಇರುತ್ತದೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ, ನಿಮ್ಮ ಶ್ರಮಕ್ಕೆ ಸಮಾಜದಲ್ಲಿ ತಿರುಗೇಟಿಲ್ಲದ ಗುರುತಿಸುವಿಕೆ ಬರುವುದು ಸಹ ಪ್ರಾರಂಭವಾಗುತ್ತದೆ. ಮುಖ್ಯವಾಗಿ ಕೆಲವು ಮೇಷರಾಶಿಯವರಿಗೆ ತುಂಬಾ ಕಾಲದಿಂದ ಎಲ್ಲೋ ನಿಂತು ಹೋಗಿದ್ದ ವಸೂಲಾಗದ ಬಾಕಿಗಳು ಅಥವಾ ನಿಮ್ಮದೇ ಸ್ವಂತ ಹಣ ಆಕಸ್ಮಿಕವಾಗಿ ಕೈಗೆ ಬರುತ್ತದೆ. ಈ ಜುಲೈ 8, 9, 10. ಆದರೆ ಅದೇ ಸಮಯದಲ್ಲಿ ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ಶನಿದೇವರು ನೆಲೆಸಿರುವುದರಿಂದ ಮನೆಯಲ್ಲಿ ಬರುವ ಎಲ್ಲಾ ತರಹದ ಅಗತ್ಯಗಳಿಗೆ ಅಥವಾ ಆಕಸ್ಮಿಕವಾಗಿ ಊಹಿಸದ ರೀತಿಯಲ್ಲಿ ಬರುವ ವೈದ್ಯಕೀಯ ಖರ್ಚುಗಳಿಗೆ ಆ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತದೆ. ಒಂದು ಕೈಯಿಂದ ಹಣ ಬರುತ್ತಿದ್ದರೆ ಮತ್ತೊಂದು ಕೈಯಿಂದ ಖರ್ಚುಗಳು ಸಿದ್ಧವಾಗಿರುತ್ತವೆ.
ಆದರೆ ಇಲ್ಲಿ ಮೇಷರಾಶಿಯವರು ಪ್ರಮುಖವಾದ ಎಚ್ಚರಿಕೆಯನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ದಿನಗಳಲ್ಲಿ ಯಾರಿಗಾದರೂ ಸಾಲ ನೀಡುವಾಗ ತುಂಬಾ ಜಾಗ್ರತೆ ವಹಿಸಿ, ಏಕೆಂದರೆ ಈ ಸಮಯದಲ್ಲಿ ನೀಡುವ ಸಾಲಗಳು ಮರಳಿ ಬರುವುದು ತುಂಬಾ ಕಷ್ಟವಾಗುತ್ತದೆ. ಆದರೆ ಆಸ್ತಿಗಳ ಖರೀದಿ ಮತ್ತು ಮಾರಾಟದಲ್ಲಿ ಮಾತ್ರ ನಿಮಗೆ ಊಹಿಸದ ರೀತಿಯಲ್ಲಿ ಭಾರೀ ಲಾಭಗಳು ಬರುವ ಅವಕಾಶಗಳು ಮಾತ್ರ ಬಲವಾಗಿ ಕಾಣಿಸುತ್ತಿವೆ. ಮತ್ತೊಂದು ಅದ್ಭುತವಾದ ಶುಭವಾರ್ತೆ ಏನೆಂದರೆ, ನೀವು ಯಾರಾದರೂ ಸ್ವಂತ ಮನೆ ನಿರ್ಮಾಣಕ್ಕಾಗಿ ಅಥವಾ ಮನೆ ರಿಪೇರಿಗಳಿಗಾಗಿ ಬ್ಯಾಂಕ್ ಲೋನ್ಗಳಿಗಾಗಿ ಪ್ರಯತ್ನಿಸುತ್ತಿದ್ದರೆ, ಈ ಜುಲೈ 15-16 ದಿನಾಂಕಗಳ ನಂತರದ ಅವಧಿಯಲ್ಲಿ ಮಾತ್ರ ನಿಮಗೆ ತುಂಬಾ ಸುಲಭವಾಗಿ ಸಾಲ ಮಂಜೂರಾಗುತ್ತದೆ. ಗ್ರಹಗಳ ಅನುಕೂಲತೆಯಿಂದಾಗಿ ಆ ಕೆಲಸಗಳೆಲ್ಲವೂ ಚಟುವಟಿಕೆಯಿಂದ ಸಾಗಿಹೋಗುತ್ತವೆ. ಆದರೆ ಈ ದಿನಾಂಕಗಳಲ್ಲಿ ನಿಮಗಿರುವ ಎಂತಹ ಶನಿ ಮತ್ತು ಕೇತು ಗ್ರಹಗಳ ದೋಷಗಳನ್ನು ಪೂರ್ತಿಯಾಗಿ ನಿವಾರಿಸಿಕೊಳ್ಳಲು, ಚತುರ್ಥದಲ್ಲಿ ಉಚ್ಚಸ್ಥಿತಿಯಲ್ಲಿರುವ ಗ್ರಹದ ಪೂರ್ಣ ಶುಭ ಫಲಿತಾಂಶಗಳನ್ನು ಮತ್ತು ಅದೃಷ್ಟವನ್ನು ಪಡೆಯಲು ಈ ಕೆಳಗಿನ ಪರಿಹಾರಗಳನ್ನು ಖಂಡಿತವಾಗಿ ಪಾಲಿಸಬೇಕು. ಮೊದಲನೇ ಪರಿಹಾರ, ನಿಮ್ಮ ಮನಸ್ಸಿನಲ್ಲಿ ಅನಗತ್ಯವಾಗಿ ಬರುವ ಆತ್ಮನ್ಯೂನತೆಯ ಭಾವನೆ, ಅಂದರೆ ನನ್ನಿಂದ ಏನಾಗುತ್ತದೆ ಬಿಡು ಎಂಬ ನಿರಾಶೆ ಮತ್ತು ತಿಳಿಯದ ಭಯಗಳು ಪೂರ್ತಿಯಾಗಿ ನಿವಾರಣೆಯಾಗಲು ಪ್ರತಿದಿನ ಬೆಳಿಗ್ಗೆ ಪ್ರಶಾಂತವಾಗಿ ಕುಳಿತು ಗಣಪತಿ ಅಥರ್ವಶೀರ್ಷವನ್ನು ಪಠಿಸಿ ಅಥವಾ ಮೊಬೈಲ್ನಲ್ಲಾದರೂ ಕೇಳಿ. ಸಾಧ್ಯವಾದರೆ ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ಪವಿತ್ರವಾದ ಗರಿಕೆಯನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಬುದ್ಧಿ ತುಂಬಾ ಚುರುಕಾಗಿ ಬದಲಾಗುತ್ತದೆ. ಎರಡನೇ ಪರಿಹಾರ, ನಿಮ್ಮ ಜಾತಕದಲ್ಲಿ ದ್ವಿತೀಯ ಸ್ಥಾನದಲ್ಲಿರುವ ಮಂಗಳನಿಂದ ಬರುವ ವಾಗ್ಘೋಷ, ಅಂದರೆ ಬಾಹ್ಯ ಆತುರ ಮತ್ತು ಅನಗತ್ಯದ ಆವೇಶ, ಕೋಪ ಪೂರ್ತಿಯಾಗಿ ತಗ್ಗಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಕೆಂಪು ಬಣ್ಣದ ಹೂವುಗಳಿಂದ ಪೂಜೆ ಮಾಡಿ, ಅಥವಾ ನಿಮ್ಮ ಶಕ್ತಿಗೆ ತಕ್ಕಂತೆ ಯಾರಿಗಾದರೂ ತೊಗರಿಬೇಳೆಯನ್ನು ದಾನ ಮಾಡಿ. ಇದರಿಂದ ಕುಟುಂಬದಲ್ಲಿ ಬರುವ ಜಗಳಗಳು ನಿಂತು ಹೋಗುತ್ತವೆ. ಮೂರನೇ ಪರಿಹಾರ, ನಿಮ್ಮ ರಾಶಿಯನ್ನು ಪೀಡಿಸುತ್ತಿರುವ ಶನಿಯ ನಕಾರಾತ್ಮಕ ಪ್ರಭಾವ ಮತ್ತು ಕೆಲಸಗಳಲ್ಲಿನ ವಿಳಂಬ ಪೂರ್ತಿಯಾಗಿ ತಗ್ಗಲು ಶನಿವಾರದಂದು ಪ್ರಶಾಂತವಾಗಿ ಶಿವಾಲಯಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿ. ಹಾಗೆಯೇ ನಿಮ್ಮ ಸುತ್ತಮುತ್ತಲಿರುವ ಬಡವರಿಗೆ ಅಥವಾ ಇಲ್ಲದವರಿಗೆ ನಿಮ್ಮ ಕೈಲಾದ ಆಹಾರವನ್ನು ದಾನ ಮಾಡಿ. ಆ ಪರಮಶಿವನ ಅನುಗ್ರಹದಿಂದ ಶನಿದೇವರು ಶಾಂತನಾಗಿ ನಿಮಗೆ ಯಶಸ್ಸನ್ನು ನೀಡುತ್ತಾನೆ. ಮೇಷರಾಶಿಯವರೇ, ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ಸಹ ಪರಿಹಾರಗಳ ಮೂಲಕ ಮತ್ತು ನಿಮ್ಮ ಆತ್ಮವಿಶ್ವಾಸದ ಮೂಲಕ ನೀವು ಖಂಡಿತವಾಗಿ ಯಶಸ್ಸು ಸಾಧಿಸುತ್ತೀರಿ. ಮುಂಬರುವ ದಿನಗಳು ನಿಮ್ಮದೇ. ಧೈರ್ಯವಾಗಿ ಹೆಜ್ಜೆ ಮುಂದಕ್ಕೆ ಇಡಿ. ನಿಮಗೆ ಈ ಜ್ಯೋತಿಷ್ಯ ಮಾಹಿತಿ ಇಷ್ಟವಾದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ನಮ್ಮ ದೇವರ ಅನುಗ್ರಹ ಚಾನೆಲ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಲು ಮರೆಯಬೇಡಿ. ಮತ್ತೆ ಮುಂದಿನ ಹೊಸ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.